ನಮಸ್ಕಾರ ಎಲ್ರಿಗೂ. ಬಂಧುಗಳೇ, ಪ್ರತಿದಿನ ಮನೆಯಲ್ಲಿ ಕಲಶಗಳನ್ನ ಇಡ್ತಾ ಇದ್ದೀರಾ? ಮತ್ತೆ ವಾರಕ್ಕೊಮ್ಮೆ ಆ ಕಲಶಗಳನ್ನ ಬದಲಾಯಿಸ್ತಾ ಇದ್ದೀರಾ? ಲಕ್ಷ್ಮೀ ಕಲಶಗಳನ್ನ ಪ್ರತಿದಿನ ಇಟ್ಟು ಪೂಜೆ ಮಾಡ್ತಾ ಇದ್ದೀರಾ? ಆ ಕಲಶಗಳನ್ನ ಇಡಬೇಕಾದ್ರೆ ಏನು ಎಚ್ಚರಿಕೆಗಳನ್ನು ವಹಿಸಬೇಕು, ಏನು ನಿಯಮಗಳನ್ನು ಪಾಲಿಸಬೇಕು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಇದೇ ಮೊದಲ ಬಾರಿಗೆ ಜ್ಞಾನದಾಯಿನಿ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತೆ ಬೆಲ್ ಐಕನ್ ಕ್ಲಿಕ್ ಮಾಡಿ. ಇದರಿಂದ ನಾನು ಹಾಕೋ ಎಲ್ಲಾ ವಿಡಿಯೋ ನೋಟಿಫಿಕೇಶನ್ಗಳು ಕೂಡ ನಿಮಗೆ ಬರುತ್ತೆ. ಎಲ್ಲರಿಗೂ ಸ್ವಾಗತ. ಬಂಧುಗಳೇ, ಕಲಶವನ್ನ ಇಡೋದು ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಫ್ಯಾಷನ್ ತರ ಆಗ್ಬಿಟ್ಟಿದೆ. ಒಬ್ಬೊಬ್ರು ಒಂದೊಂದು ರೀತಿ ಮುಖವಾಡಗಳು ತಂದಿಡೋದು, ಅಥವಾ ಎಲ್ಲೋ ಸಿಗೋ ಮುಖವಾಡಗಳು ಸ್ಟೀಲ್ದಾಗಿರ್ಬೋದು ಅವನ್ನೆಲ್ಲ ತಂದಿಡೋದು ಎಲ್ಲ ಮಾಡ್ತಾ ಇದ್ದಾರೆ. ಅದರ ಅವಶ್ಯಕತೆ ಖಂಡಿತ ಇಲ್ಲ. ಕಲಶಕ್ಕೆ ಇಡೋ ತೆಂಗಿನಕಾಯಿನ ಏನಂತಾರೆ, ಅದು ಮುಖ್ಯವಾಗಿ ಲಕ್ಷ್ಮಿ ಅಂತ. ಬೆಳ್ಳಿ ಮುಖವಾಡಗಳು ಹಿಂದಿನಿಂದ ಬಂದಿವೆ. ವ್ರತಗಳ ಸಮಯದಲ್ಲಿ ಆ ಕಲಶಗಳನ್ನ ಖಂಡಿತ ಇಡಬಹುದು. ಆದ್ರೆ ಪ್ರತಿದಿನ ತೆಂಗಿನಕಾಯಿ ಇಟ್ಟು ಪೂಜೆ ಮಾಡೋ ಕಲಶಗಳಾದ್ರೆ ಸಾಕು. ತೆಂಗಿನಕಾಯಿಯನ್ನೇ ಲಕ್ಷ್ಮಿ ಅಂತ ಕರೆಯೋದು, ಅದನ್ನ ಲಕ್ಷ್ಮೀ ಫಲ ಅಂತಾನು ಕರೀತಾರೆ. ಆ ಲಕ್ಷ್ಮೀ ಕಲಶ ಇಟ್ಟು ಮಾಮೂಲಿ ಪೂಜೆಗಳನ್ನ ಪ್ರತಿದಿನ ಮಾಡಬಹುದು. ಆ ಲಕ್ಷ್ಮೀ ಕಲಶಗಳನ್ನ ಇಟ್ಟು ಪೂಜೆ ಮಾಡಬೇಕಾದ್ರೆ ಮತ್ತೆ ಪ್ರತಿ ಶುಕ್ರವಾರ ಕಲಶಗಳನ್ನ ವಿಸರ್ಜನೆ ಮಾಡ್ತಾ ಇದ್ದೀರಾ ಅಂದ್ರೆ ಈ ವಿಚಾರಗಳು ಮುಖ್ಯವಾಗಿ ಗೊತ್ತಿರಬೇಕು. ಆದಷ್ಟು ಲಕ್ಷ್ಮೀ ಕಲಶಗಳನ್ನಾಗ್ಲಿ ಅಥವಾ ಮನೆ ದೇವರ ಕಲಶಗಳನ್ನಾಗ್ಲಿ ಯಾವುದೇ ಕಾರಣಕ್ಕೂ ಶುಕ್ರವಾರಗಳಂದು ವಿಸರ್ಜನೆಯನ್ನು ಮಾಡಬಾರದು. ಶುಕ್ರವಾರ ಲಕ್ಷ್ಮಿ ಹೊರಗೆ ಹೋಗ್ತಾಳೆ. ಲಕ್ಷ್ಮೀ ಕಲಶ ಆಗೋದ್ರಿಂದ ಲಕ್ಷ್ಮೀ ಕಲಶಗಳನ್ನ ಶುಕ್ರವಾರದಂದು ವಿಸರ್ಜನೆಯನ್ನ ಮಾಡಬಾರದು. ಲಕ್ಷ್ಮೀ ಕಲಶಗಳನ್ನ ಗುರುವಾರ ವಿಸರ್ಜನೆ ಮಾಡಿ. ಶುಕ್ರವಾರ ಬೇಕಾದ್ರೆ ಹೊಸ ಕಲಶವನ್ನ ಇಟ್ಟು ಅದನ್ನ ತೆಂಗಿನಕಾಯಿಯನ್ನ ಬದಲಾಯಿಸಿ ಪೂಜೆಯನ್ನ ಮಾಡಬಹುದು. ಯಾವುದೇ ಕಾರಣಕ್ಕೂ ಶುಕ್ರವಾರದಂದು ಲಕ್ಷ್ಮೀ ಕಲಶಗಳನ್ನ ವಿಸರ್ಜನೆಯನ್ನ ಮಾಡಬಾರದು. ಮತ್ತೆ ಯಾವಾಗ್ಲೂ ಅಷ್ಟೇನೆ, ದೇವರ ಪೂಜಾ ಸಾಮಗ್ರಿಗಳಾಗ್ಲಿ ಅಥವಾ ಲಕ್ಷ್ಮೀ ಕಲಶಗಳ ಸಾಮಗ್ರಿಗಳಾಗ್ಲಿ ಯಾವುದನ್ನು ಸಹ ಶುಕ್ರವಾರಗಳಂದು ಶುದ್ಧ ಮಾಡಬಾರ್ದು. ದೇವರು ತೊಳಿತೀವಿ ಅಂತಾರಲ್ಲ, ದೇವರು ತೊಳೆಯೋದಾಗ್ಲಿ ದೇವರು ಶುದ್ಧ ಮಾಡೋದಾಗ್ಲಿ ಯಾವುದೇ ಕಾರಣಕ್ಕೂ ಶುಕ್ರವಾರದಂದು ದೇವರನ್ನ ಶುದ್ಧ ಮಾಡಬಾರ್ದು. ಅನಿವಾರ್ಯ ಕಾರಣಗಳು, ಗ್ರಹಣ ಆಗಿದೆ, ಅಮಾವಾಸ್ಯೆ ಆದ ಬೆಳಗ್ಗೆ, ಆ ರೀತಿ ಇದ್ದಾಗ ಅರಿಶಿಣದ ನೀರಿನಲ್ಲಿ ಅದ್ದಿ ವಿಗ್ರಹಗಳನ್ನು ತೆಗೆದಿಡಬೇಕು. ದೇವರ ಪೂಜಾ ಸಾಮಗ್ರಿಗಳನ್ನ ಯಾವುದೇ ಕಾರಣಕ್ಕೂ ಶುಕ್ರವಾರಗಳನ್ನು ಶುದ್ಧ ಮಾಡೋದು ಬೇಡ. ಅನಿವಾರ್ಯ ಕಾರಣ ಇದ್ದಾಗ ಬಿಟ್ಟು. ಮತ್ತೆ ದೇವರ ಕಲಶದ ಕೆಳಗಡೆ ಹಾಕಿರೋ ಅಕ್ಕಿಯಿಂದ ಆ ಸಿಹಿಯನ್ನ ಮಾಡಿ ದೇವರಿಗೆ ನೈವೇದ್ಯವನ್ನ ಮಾಡಬೇಕು. ಸಿಹಿ ಪೊಂಗಲ್ ಅಥವಾ ಬೆಲ್ಲದನ್ನ ಅಥವಾ ಅನ್ನಕ್ಕೆ ಸಂಬಂಧಪಟ್ಟಿದ ಅಕ್ಕಿಯಿಂದ ಏನ್ ಮಾಡಕ್ಕಾಗುತ್ತೋ ಸಿಹಿ, ಅದನ್ನ ಮಾಡಿ ದೇವರಿಗೆ ನೈವೇದ್ಯವನ್ನ ಮಾಡಬೇಕು. ಸುಮ್ಮನೆ ನೀವು ಊಟಕ್ಕೆಲ್ಲ ಬಡಿಸ್ಕೊಳ್ಳೋದಕ್ಕೆ ಬರೋದಿಲ್ಲ. ನೈವೇದ್ಯವನ್ನ ಮಾಡಿ ನಂತರ ನೀವು ಉಪಯೋಗಿಸಬಹುದು. ಏನಾದ್ರೂ ಸಿಹಿ ನೈವೇದ್ಯ ಮಾಡಿದ್ರೆ ತುಂಬಾ ಒಳ್ಳೆಯದು. ಆದಷ್ಟು ಕಲಶಗಳನ್ನ ತಾಮ್ರದ ಕಲಶಗಳಾಗ್ಲಿ, ಬೆಳ್ಳಿ ಪಂಚಲೋಹದ ಕಲಶಗಳಾಗ್ಲಿ ಅಥವಾ ಹಿತ್ತಾಳೆ ಕಲಶಗಳನ್ನಾಗ್ಲಿ ಮಾತ್ರ ಬಳಸಿ. ಆದಷ್ಟು ಸ್ಟೀಲ್ ಕಲಶಗಳನ್ನ ಖಂಡಿತ ಇಡಬೇಡಿ. ಅದು ಸ್ಟೀಲ್ ಅಷ್ಟು ಶುಭವಲ್ಲ. ಹಾಗೇನೆ ದೇವರ ಕಲಶದ ಅಕ್ಕಿಯನ್ನ ಸಿಹಿ ನೈವೇದ್ಯ ಮಾಡಬೇಕು. ಯಾವುದೇ ಕಾರಣಕ್ಕೂ ಬೇರೆದಕ್ಕೆ ಉಪಯೋಗಿಸಬೇಡಿ. ಪ್ರತಿ ಶುಕ್ರವಾರ ಕಲಶ ಇಡುವವರು ಕಲಶದಕ್ಕೆ ವೀಳ್ಯದೆಲೆಯನ್ನ ಇಡುವುದು ಶುಭ. ಕೆಲವು ಕಡೆ ಮಾವಿನ ಸೊಪ್ಪು ಇಡುವ ಪದ್ಧತಿ ಇದೆ, ಆದರೆ ಪ್ರತಿ ಶುಕ್ರವಾರದ ಪೂಜೆಗಳಿಗೆ ವೀಳ್ಯದೆಲೆ ಅತ್ಯಂತ ಶುಭವಾಗಿರ್ತದೆ. ವೀಳ್ಯದೆಲೆ ಆದಷ್ಟು 5 ಸಂಖ್ಯೆಯಲ್ಲಿ, 6 ಸಂಖ್ಯೆಯಲ್ಲಿ ಅಥವಾ 9 ಸಂಖ್ಯೆಯಲ್ಲಿ. 6 ಒಂದು ಶುಕ್ರ ಗ್ರಹ, ಲಕ್ಷ್ಮೀ ಸ್ವರೂಪ. 9ರ ಸಂಖ್ಯೆಯಲ್ಲಿ ವೀಳ್ಯದೆಲೆಗಳನ್ನ ಇಡಬಹುದು. 5, 6, 9 ತುಂಬಾ ವಿಶೇಷವಾಗಿರ್ತದೆ. ಇನ್ನೊಂದು ನಾವು ಮಾಡ್ತಾ ಇರೋ ತಪ್ಪು ಅಂದ್ರೆ, ದೇವರ ಕಲಶಗಳಿಗೆ ನಾವು ಹಾಕೊಂಡಿರೋ ವಸ್ತ್ರಗಳು ಅಥವಾ ನಾವು ಹಾಕೊಂಡಿರೋ ಆಭರಣಗಳನ್ನ ಹಾಕ್ತಾ ಇದೀವಿ. ಖಂಡಿತ ಹಾಕಬಾರ್ದು. ನಾವು ಹಾಕೊಂಡಿರೋದನ್ನ ದೇವ್ರಿಗೆ ಯಾವತ್ತೂ ಹಾಕಬಾರ್ದು. ಮತ್ತೆ ದೇವ್ರು ಹಾಕೊಂಡಿರೋ ಒಡವೆಗಳನ್ನು ಸಹ ನಾವು ಧಾರಣೆಯನ್ನ ಮಾಡಬಾರ್ದು. ಆ ಕಲಶಗಳು ನಾವು ಆ ವಸ್ತ್ರಗಳನ್ನು ಧರಿಸೋಕೆ ನಾವು ಯೋಗ್ಯರಲ್ಲ. ಕಲಶದ ವೀಳ್ಯದೆಲೆಗಳನ್ನ ಮನೆಯ ಹಿರಿಯರು ಅಥವಾ ದಂಪತಿಗಳು ಮಾತ್ರ ಹಾಕಿಕೊಳ್ಳಬೇಕು. ಕಲಶದ ವೀಳ್ಯದೆಲೆಯನ್ನ ಮನೆಯ ಹಿರಿಯರು ಅಂದ್ರೆ ಮಗ ಸೊಸೆ ಆದ್ರೂ ಹಾಕ್ತಾರೆ, ಅಥವಾ ಹಿರಿಯರಿದ್ರೆ ಹಿರಿಯರು ಹಾಕೋಬಹುದು, ಅಥವಾ ಮಗ ಸೊಸೆ ಅಥವಾ ಮಗಳು ಅಳಿಯ ಹಾಕೋಬಹುದು. ಯಾವುದೇ ಕಾರಣಕ್ಕೂ ಮದುವೆಯಾಗದ ಮಕ್ಕಳಾಗ್ಲಿ ಅಥವಾ ಚಿಕ್ಕ ಮಕ್ಕಳಾಗ್ಲಿ ಕಲಶದ ವೀಳ್ಯದೆಲೆಗಳನ್ನ ಹಾಕಿಕೊಳ್ಳಬಾರದು. ಕಲಶದ ವೀಳ್ಯದೆಲೆ ಒಣಗಿದ್ದರೆ ಅಥವಾ ಅದು ಸತ್ವವನ್ನ ಕಳೆದುಕೊಂಡಿದ್ದರೆ ಆ ವೀಳ್ಯದೆಲೆಯನ್ನ ತುಳಸಿ ಗಿಡದ ಬುಡಕ್ಕೆ ಹಾಕಬೇಕು. ಯಾವುದೇ ಕಾರಣಕ್ಕೂ ಕಲಶದ ವೀಳ್ಯದೆಲೆಯನ್ನ ಬಿಸಾಕಬಾರದು.
ಇದು ಎಚ್ಚರಿಕೆಯಾಗಿರಲಿ. ಬಿಸಾಕಬಾರದು. ಕಲಶದ ವಿಳೆದೆಲೆಯನ್ನು ಬಿಸಾಕಿದರೆ ಮನೆಗೆ ಸರ್ವ ದಾರಿದ್ರ್ಯಗಳು ಸಹ ಅಂಟುಕೊಂತವೆ. ವಿಳೆದೆಲೆ ಧನಲಕ್ಷ್ಮಿ ಇರ್ತಾಳೆ, ಆದ್ದರಿಂದ ಧನ ದಾರಿದ್ರ್ಯ ಉಂಟಾಗಬಹುದು. ಆದ್ದರಿಂದ ವಿಳೆದೆಲೆಯನ್ನು, ಕಲಶದ ವಿಳೆದೆಲೆ ಆಗಲಿ ಯಾವುದೇ ವಿಳೆದೆಲೆಗಳನ್ನಾಗಲಿ ಒಣಗಿದ ನಂತರ ಬಿಸಾಕಬಾರದು. ಮತ್ತೆ ಕಲಶಕ್ಕೆ ಇಡುವ ತೆಂಗಿನಕಾಯಿಯಲ್ಲಿ ನೀರಿರಬೇಕು. ನೀರಿಲ್ಲದ ತೆಂಗಿನಕಾಯಿಯನ್ನು ಯಾವುದೇ ಕಾರಣಕ್ಕೂ ದೇವರ ಕಲಶಗಳಿಗೆ ಇಡಬಾರದು. ಇದು ಕಲಶದ ವಿಚಾರಧಾರೆ. ನಿಮಗೆ ಕಲಶಕ್ಕೆ ಸಂಬಂಧಪಟ್ಟ, ಕಲಶದ ತೆಂಗಿನಕಾಯಿ ಅಥವಾ ವಿಳೆದೆಲೆಗೆ ಸಂಬಂಧಪಟ್ಟ ಯಾವುದೇ ವಿಚಾರಗಳು ಅಥವಾ ಯಾವುದೇ ಅನುಮಾನಗಳಿದ್ರೂ ಒಂದು ಕಮೆಂಟ್ ಮಾಡಿ, ನಾನು ಖಂಡಿತ ಅದಕ್ಕೆ ಉತ್ತರ ಕೊಡ್ತೀನಿ. ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೂ ಸಹ ಕಮೆಂಟ್ ಮಾಡಿ. ಇದೇ ಮೊದಲ ಬಾರಿಗೆ ಜ್ಞಾನದಾಯಿನಿ ಯೂಟ್ಯೂಬ್ ಚಾನಲ್ ನೋಡ್ತಿದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಆದಷ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲರಿಗೂ ಉಪಯೋಗ ಆಗಲಿ. ಎಲ್ಲರಿಗೂ ಶೇರ್ ಮಾಡಿ. ನಮಸ್ಕಾರ.